2025 ಸೋಮವಾರದಂದು ಗೌರವಾನ್ವಿತ ರಾಜ್ಯಪಾಲರು ಮಾಡಿರುವ ಭಾಷಣಕ್ಕೆ ವಂದನಾ ಅರ್ಪಣೆ ಮಾಡುವ ನಿರ್ಣಯಕ್ಕೆ ತಾವು ಅನುಮತಿ ಕೊಟ್ಟಿದ್ದರೆ ನಿಮಗೆ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ನನಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ವಚನ ನೆನಪಿಗೆ ಬರುತ್ತದೆ. ನಿಜಶರಣ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾರದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡತಿ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ ಎಂಬ ಈ ವಚನ ನಮ್ಮ ವಿರೋಧ ಪಕ್ಷದವರಿಗೆ ನೋಡಿದ ತಕ್ಷಣ ನನಗೆ ನೆನಪಿಗೆ ಬರುತ್ತದೆ. ಘನತೆವೆತ್ತ ರಾಜ್ಯಪಾಲರು ಇಂಥ ಅದ್ಭುತವಾದ ವಿಚಾರಗಳನ್ನು ಅಳವಡಿಸಿ ಭಾಷಣವನ್ನು ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ವಿರೋಧ ವ್ಯಕ್ತಪಡಿಸ್ತೀರಿ. ಬಹುಶಃ ನಿಮಗೆ ವಿರೋಧ ಪಕ್ಷದವ್ರಿಗೆ ನೆನಪಿಗೆ ಬರಬೇಕು, ಹಿಂದಿನ ಕಾಲದಲ್ಲಿ ಇದ್ದಂಥ ಮಹಾನಾಯಕರೆಲ್ಲರೂ ಮಾನ್ಯ ವಾಜಪೇಯಿ ಅವರು ಇಂದಿರಾ ಗಾಂಧಿಯವರಿಗೆ ದುರ್ಗಿ ಅಂತ ಹೇಳಿ ಕರೆದಿದ್ರು. ಆಗಿನ ಕಾಲದಲ್ಲಿ ಇಷ್ಟು ವಿರೋಧ ಇರ್ತಿದ್ದಿಲ್ಲ. ವಿರೋಧ ಪಕ್ಷದವರು ಒಳ್ಳೆಯ ಕೆಲಸಗಳು ಮಾಡಿದ್ರೆ ಅದಕ್ಕೆ ಎಲ್ಲರೂ ಪ್ರಶಂಸನೆ ಮಾಡ್ತಿದ್ರು. ಆದರೆ ಈಗ ವಿರೋಧ ಮಾಡಬೇಕೇ ನಮ್ಮ ತತ್ವ ಸಿದ್ಧಾಂತ ಎಂಬ ವಿಚಾರದಲ್ಲಿ ಬಹಳಷ್ಟು ತಾವು ಮಾತಾಡ್ತಾ ಇದ್ದೀರಿ. 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ರಿಂದ ನಮ್ಮ ಸರ್ಕಾರಕ್ಕೆ ಹೊರೆ ಆಗ್ತದೆ ಅಂತ ತಿಳ್ಕೊಂಡಿದ್ದೆ. ಅದನ್ನು ಉತ್ತಮವಾಗಿ ನಿಭಾಯಿಸಿ ಸಂಪನ್ಮೂಲಗಳ ಹೆಚ್ಚಿನ ಪ್ರಮಾಣದಲ್ಲಿ ಬಡವರಿಗೆ, ದೀನರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ನನ್ನ ಸರ್ಕಾರ ಮಾಡಿದೆ ಎಂಬ ಮಾತನ್ನು ಕೂಡ ವಿಧಾನಸಭೆಯಲ್ಲಿ ಮಾನ್ಯ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನಮ್ಮ ಸರ್ಕಾರ ಮೀನುಗಾರರ ಸಂಕಷ್ಟಕ್ಕೆ ಸದಾಕಾಲ ಸ್ಪಂದಿಸುತ್ತಾ ಬಂದಿದ್ದು, ನಮ್ಮ ಮೀನುಗಾರರಿಗೆ ಸಮಾಜಕ್ಕೆ ಒಂದಿಲ್ಲೊಂದು ಕೊಡುಗೆ ಘೋಷಣೆ ಮಾಡುತ್ತಲೇ ಬಂದಿದೆ. ಯಾಂತ್ರಿಕತ ಮೀನುಗಾರಿಕೆ ದೋಣಿಗಳಿಗೆ ನೀಡಲಾಗುತ್ತಿದ್ದ ಕರರಹಿತ ಡೀಸೆಲ್ ವಾರ್ಷಿಕ ಮಿತಿಯನ್ನು 1.50 ಲಕ್ಷ ಕಿಲೋ ಲೀಟರ್ನಿಂದ 2 ಲಕ್ಷ ಕಿಲೋ ಲೀಟರ್ಗೆ ಹೆಚ್ಚಿದೆ. ಮೀನುಗಾರರು ಸಮುದ್ರದ ಮೀನುಗಾರಿಕೆ ತೆರಳಿದಾಗ ಅಪಘಾತ, ಅನಾರೋಗ್ಯ ಸಂಭವಿಸಿದಾಗ ಮೀನುಗಾರರನ್ನು ತ್ವರಿತವಾಗಿ ದಡಕ್ಕೆ ತರಲು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸಮುದ್ರದ ಆಂಬ್ಯುಲೆನ್ಸ್ ಖರೀದಿಸಲು ಕ್ರಮ ವಹಿಸುತ್ತಿರುವುದು ಮೀನುಗಾರರ ನಿಜವಾದ ಸಂಕಟಕ್ಕೆ ಪರಿಹಾರ ಹುಡುಕಿರುವುದು ಅತ್ಯಂತ ಸಂತೋಷದ ವಿಚಾರ. ನಮ್ಮ ಜನರು ಹೇಳ್ತಾರ, ಮೀನುಗಾರಿಕೆ ಹೋಗೋರು ಸಮುದ್ರಕ್ಕೆ ಹೋಗೋ ಮುಂದೆ ತಮ್ಮ ಮನೆಯಲ್ಲಿ ತಮ್ಮ ಮಡದಿಯರಿಗೆ ಹೋಗಿ ಬರ್ತೀನಿ ಅಂತ ಎಂದೂ ಹೇಳಂಗಿಲ್ಲ. ಅವರು ಮೀನು ಹಿಡಿಯರಿ ಹೋಗ್ತೀನಿ ಅಂತೇಳಿ ಅಲ್ಲಿ ಏನು ಅನಾಹುತ ಆಗ್ತದೋ, ಏನು ತೊಂದರೆ ಆಗ್ತದೋ, ನಾವು ವಾಪಸ್ ಬರ್ತೀವೋ ಇಲ್ಲೋ ಎಂಬ ಭಾವನೆಯಿಂದ ಅವರು ತಮ್ಮ ಮಡದಿಯರಿಗೆ ಎಂದೂ ವಾಪಸ್ ಬರ್ತೀನಿ ಅಂತ ಹೇಳಂಗಿಲ್ಲ. ಅಂಥ ಒಂದು ಕಷ್ಟಮಯ ಕಾಲದಲ್ಲಿ ಇವರು ಜೀವನ ಸಾಗ್ತಾರೆ. ಚಿನ್ನಪರಟ್ಟಿ ಆಯೋಗ ಹಿಡಿದು ಆವಾಗ ಈ ಮೀನುಗಾರರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗದ ಹಿಂದುಳಿದಿದ್ದಾರೆ. ಈ ಜನಾಂಗದವರು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಬೇಕು ಅಂತೇಳಿ ಚಿನ್ನಪರಟ್ಟಿ ಆಯೋಗಗಳು ಎಲ್ಲ ವರದಿಗಳು ಕೊಡ್ತೀವಿ. ಆದರೆ ನಮ್ಮ ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದರೂ ಕೂಡ ಪ್ರಧಾನಮಂತ್ರಿ ಮೋದಿ ಅವರು ಗುಲ್ಬರ್ಗಕ್ಕೆ ಬಂದಾಗೆ ನಿಮ್ಮ ಸಮಾಜಕ್ಕೂ ಯಾದ್ ರಖುಂಗ ಅಂತ ಹೇಳಿದರು. ಅದು ಆಮೇಲೆ ನಮ್ಮ ಜನರು ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮ ಎಷ್ಟೇ ಆಗೇ ತೀರ್ತೀವಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ದನ್ ಎಲ್ಲ ಓಟ್ ಹಾಕಿ ಅಂಥ ರಾಷ್ಟ್ರೀಯ ನಾಯಕ, ಪ್ರಧಾನಮಂತ್ರಿ ಲೆವೆಲ್ ಇದ್ದಂಥ ಹೋಗ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ಗೆ ಸೋಲಿಸಿಬಿಟ್ರು. ಆಗಿದ್ದೇನು ಇಲ್ಲಿಯವರೆಗೂ ಏನು ಚಕಾರ ಎತ್ತಲಿಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದ 3 ಸಲ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ರು ಕೂಡ ಆ ಪ್ರಸ್ತಾವನೆ ವಾಪಸ್ ಬಂದಿದೆ ವಿನ ಯಾರೂ ಅದ್ರ ಬಗ್ಗೆ ಕೂಲಂಕುಷವಾಗಿ ಮಾಡಲಿಲ್ಲ. ನಮ್ಮ ರವಿಕುಮಾರ್ ಅವರು ರಾಯಚೂರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ನಮ್ಮ ಸಮಾಜಕ್ಕೆ ನಾನು ಎಸ್ ಟಿ ಮಾಡೇ ತೀರ್ತೀನಿ, ಇಲ್ಲ ನೀವು ನನ್ನ ಮೇಲೆ ವಿಶ್ವಾಸ ಮಾಡಿರಿ, ನನ್ನ ರಕ್ತದಲ್ಲಿ ಬರ್ಕೊಡ್ತೀನಿ ಬೇಕಾದ್ರೆ. ಆದ್ರೆ ಅವರು ಪ್ರಯತ್ನ ಮಾಡಿದ್ರು, ಹೇಳಿದ್ರು. ಆದರೂ ಕೂಡ ಅವರು ಸರ್ಕಾರ ಅವರಿಗೂ ಕೂಡ ಅಷ್ಟು ವಿಶ್ವಾಸ ತೆಗೆದುಕೊಳ್ಳಲಿಲ್ಲ. ಅದಕ್ಕಾಗಿ ಕಲಬುರಗಿಯಲ್ಲಿ ಐತಿಹಾಸಿಕ ಸಂಪುಟ ಸಭೆ ನಡೆಸಿ 11,770 ಕೋಟಿ ರೂಪಾಯಿ ಹಣವನ್ನು
ಅಲ್ಲಿ ಬಡತನ ರೇಖೆಯಿಂದ ಮೇಲೆತ್ತುವ ಸಲುವಾಗಿ ಎಲ್ಲ ಜಾತಿ ಜನರು ಸಹಾಯ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದೆ. ಮತ್ತೆ ಇತಿಹಾಸ ಸೃಷ್ಟಿ ಮಾಡಿ ಇದರ ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಯಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತದೆ ನಮ್ಮಲ್ಲಿ ಸಭೆ ಮಾಡಿದ್ದು. ಅದಕ್ಕಾಗಿ ಮೂಲಭೂತ ಕಾಮಗಾರಿಗೆ ಈಗಾಗಲೇ ಸುಮಾರು 390 ಕೋಟಿ ರೂಪಾಯಿ ಅನುದಾನ ನೀಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಇದರಿಂದ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ. ಇದರಿಂದ ಕಲಬುರಗಿಯ ಜನರ ಬದುಕು ಹಸನಾಗಲಿದೆ. ನೇಕಾರ ನೆರವಿಗೆ ಬಂದಿದೆ. ರಾಜ್ಯದ 9 ರೈಲ್ವೆ ಯೋಜನೆಗಳಿಗೆ 600 ಕೋಟಿ ಪ್ರಸ್ತುತ ಸಾಲ ಒದಗಿಸಿದೆ. ರಾಜ್ಯದಲ್ಲಿ 5,000 ಎಕರೆ ಒತ್ತುವರಿ ತೆರವು ಮಾಡಿಸಲಾಗಿದೆ. ಇದು ನಮ್ಮ ಸರ್ಕಾರಕ್ಕೆ ಅರಣ್ಯ ಉಳಿಸುವ ಇದರಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತದೆ. ಘನತೆವೆತ್ತ ರಾಜ್ಯಪಾಲರು ಹೇಳುತ್ತಾರೆ, ಗ್ಯಾರಂಟಿ ಹೊರೆಯಲ್ಲವೆಂದು. ಆರ್ಥಿಕ ಸಂಪನ್ಮೂಲ ಸಂಗ್ರಹ ಸೀಮಿತವಾಗಿದ್ದರೂ ರಾಜ್ಯದ ಹಣಕಾಸು ಸ್ಥಿತಿ ಉತ್ತಮವಾಗಿರುವುದಕ್ಕೆ ಘನತೆವೆತ್ತ ರಾಜ್ಯಪಾಲರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಿಮ್ಮ BJPಯವ್ರಿಗೆ ಏನಾಗ್ಯದ ನಮಸ್ತೆ, ನಿಮ್ಮ ಗಾಡಿ ಮುಂದಕ್ಕೂ ಹೋಗಲ್ದು, ರೈಲ್ವೆ ಹಿಂದಕ್ಕೂ ಹೋಗಲ್ದು, ಇದ್ದಲ್ಲೇ ನಿಂತದ. ನಮ್ಮ ಗಾಡಿ 90% ಸ್ಪೀಡ್ ಅದ. ನಮ್ಮ ರೈಲ್ವೆ ಇದಕ್ಕೆ ಒಂದು ಚಿಕ್ಕವಾದಂಥ ಒಂದು ಉದಾಹರಣೆ ಹೇಳ್ತೀನಿ. ಸಣ್ಣ ನಾರಾಯಣ ಸ್ವಾಮಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಒಂದು ಸಣ್ಣ ಕಥೆ ಹೇಳ್ತೀನಿ. 3 ಮಂದಿ ದೋಸ್ತರಿದ್ರಂತ. 3 ಮಂದಿ ದೋಸ್ತರು ಕಲಿತು ತಿರುಪತಿಗೆ ಹೋಗ್ಬೇಕಂತ ನಿರ್ಣಯ ಮಾಡ್ತಾರೆ. ಇವತ್ತು ನಾವು 3 ಮಂದಿ ಕೂಡಿ ತಿರುಪತಿಗೆ ಹೋಗ್ಬೇಕಪ್ಪ ದರ್ಶನಕ್ಕೆ ಅಂತೇಳಿ. ಆ ದರ್ಶನಕ್ಕೆ ಹೋಗೋ ಮುಂದೆ ಏನಾಗ್ತದೆ, ಅವರು ಟಿಕೆಟ್ ಅಂತೂ ಲಾಸ್ಟ್ ಡಬ್ಬಿನೇ ಇರ್ತದೆ. ಆ ಡಬ್ಬಿಗೆ ಟಿಕೆಟ್ ಇದು ಇರಲ್ಲ, ಟಿಕೆಟ್ ತೊಗೊಂಬೋದು. ಆ ಡಬ್ಬಿಗೆ ಹೋಗಿ ನಿಂದಿರ್ತಾರೆ. ಫುಲ್ ರಶ್ ಆಗಿರ್ತದೆ. ಏನು ಭೋಜೇಗೌಡ ಏನು ಇದು ಫುಲ್ ಆಗ್ಯದಲ್ಲ, ನಾವು ಮಾತು ಕೊಟ್ಟೆವು ತಿರುಪತಿ ವೆಂಕಟೇಶ್ವರ ಬರ್ತೀನಿ ಅಂಥೇಳಿ. ಅವನಿಗೆ ಸುಳ್ಳು ಹೇಳಬಾರ್ದಲ್ಲ, ನಾವು ಇದ್ರ ಹೋಗೇಬೇಕಂತ ಒಬ್ಬ ಅಂತಂದು. ಫುಲ್ಲು ತುಂಬೇದು, ಹ್ಯಾಂಗೆ ಒಳಗೆ ಹೋಗ್ತೀವಿ, ಹೋಲಕ್ಕೆ ಬರಲ್ಲ ಅಂತ ಒಬ್ಬ ಅಂತ. ಇದೇನೋ 2 ನಿಮಿಷದಾಗ ಇದು ಖಾಲಿ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾನವ ಒಬ್ಬ. ಸೀದಾ ಒಳಗೆ ಹೋಗ್ತಾನ, ಹಾವು ಬಂದದ ಅಂತ ಹೇಳ್ಬಿಡ್ತಾನೆ ಹೋಗಿ. ಅಂದರೆ ಪಾಪ ಜನ ಎದಿಬಾರ್ದು ದನ ಖಾಲಿ ಮಾಡ್ತಾರೆ. ಇವ್ರು 3 ಮಂದಿ ಹೋಗಿ ಅದರ ಮನ್ಕೊಂಡ್ಬಿಡ್ತಾರೆ. ಮುಂಜಾನೆ ಚಾ ಮಾರೋರು ಬರ್ತಾರೆ, ಚಾ ಅಂತೇಳಿ ಬಂದಾಗ ಬಂತೇನೋ ತಿರುಪತಿ ಅಂತ ಕೇಳ್ತಾರೆ. ಇಲ್ಲ ತಿರುಪತಿ ಇಲ್ಲ, ಇದು ಗುಲ್ಬರ್ಗನೇ ಅದ ಅಂತಾರೆ ಅವ್ರು. ಅಂದ್ರೆ ಯಾಕೆ ಏನಾಯ್ತು? ಇಲ್ಲ ಇದರ ಹಾವು ಬಂದ ಅಂತ ಹೇಳಿದ್ರಂತ. ಅದಕ್ಕಾಗಿ ಎಲ್ಲ TT ಅವರೆಲ್ಲ ಬಂದು ಇದೊಂದು ಡಬ್ಬಿ ಬಿಟ್ಟೆ ಉಳುಕಿ ಡಬ್ಬಿ ತೊಗೊಂಡು ಹೋಗ್ಯಾರ, ಮುಂದಕ್ಕೆ ಹೋಗ್ಯಾವ, ಇದು ಇಲ್ಲೇ ಉಳಿದ ಅಂತ ಹೇಳಿದಂತ. ಹಾಗೆ ನಿಮ್ಮ ಪರಿಸ್ಥಿತಿ ಆಗ್ಯದ. ಅದಕ್ಕಾಗಿ ನೀವು ನಿಂತಲ್ಲೇ ನಿಂತೀರಿ, ನಮ್ಮ ಗಾಡಿ ಮುಂದಕ್ಕೆ ಹೋಗ್ಯದ ನಾರಾಯಣ ಸ್ವಾಮಿ. ಅದಕ್ಕಾಗಿ ಈಗ ನಾರಾಯಣ ಸ್ವಾಮಿಯವರೇ, 5 ಗ್ಯಾರಂಟಿ ಯೋಜನೆಗಳು ಇವು ಸಾಮಾನ್ಯವಾದಂಥ ಕೊಡುಗೆಗಳಲ್ಲ. ನೀವು ಪ್ರಶಂಸನೆ ಮಾಡಬೇಕು. ಆಗಿನ ಕಾಲಕ್ಕೆ ಏನಾರ ವಾಜಪೇಯಿ ಅಂತವ್ರು ಇದ್ರಪ್ಪ ಅಂದ್ರೆ ಅದು ಭಾಳಷ್ಟು ಪ್ರಶಂಸನೆ ಲೆಟರ್ ಬರೀತಿದ್ರು. ನಿಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ನಮ್ಮ ಇವರಲ್ಲ, ಅವರು ಸಂಸದರು, ಪಾರ್ಲಿಮೆಂಟ್ ಸದಸ್ಯರು, ನಿಮ್ಮ ಸರ್ಕಾರ ಮಾಡಿದ್ದು. ಅವ್ರು ಏನು ಹೇಳ್ತಾರ, ನಂದೆಲ್ಲ ಡಬ್ಬಿ ಖಾಲಿ ಆಗಿತ್ತು, ಟಿಜರಿ ಖಾಲಿ ಆಗಿತ್ತು, ಆ ಟಿಜರಿಯಲ್ಲಿ ಹಣ ಇರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರ ಈ ಗ್ಯಾರಂಟಿ ಯೋಜನೆ ತಂದ ಮೇಲೆ ನನ್ನ ಧರ್ಮಸ್ಥಳಕ್ಕೆ ಬಂದು ಎಲ್ಲರೂ ಕೂಡ ದೇವರಿಗೆ ಬೇಡ್ಕೊಂಡು ನಮಗೆ ಹುಂಡಿ ಎಲ್ಲ ದುಡ್ಡು ಹಾಕೋದ್ರಿಂದ ಹುಂಡಿ ತುಂಬಿ ತುಳುಕ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗ, ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಅಭಿನಂದನೆಗಳಂತ ಹೇಳಿ ಪತ್ರ ಬರೆದಿದ್ದಾರೆ. ಇದು ನಮ್ಮ ಸರ್ಕಾರ ಬರೆದಿದ್ದಲ್ಲ, ನಿಮ್ಮ ಸರ್ಕಾರ. ಅದಕ್ಕಾಗಿ ಒಳ್ಳೇದು ಏನಾದ್ರು ಆಗ್ತದೆ ಒಳ್ಳೇದಂತ ಹೇಳಬೇಕು. ಎಷ್ಟು ತೊಂದರೆ ಆಗಿತ್ತು ಗೊತ್ತಾ ಗರೀಬರಿಗೆ? ತಿಂಗಳಿಗೆ 2,2 ಸಾವಿರ ರೂಪಾಯಿ ಸಿಗ್ಬೇಕಾದ್ರೆ ಅವರು ಪಾಪ ಅವ್ರ ಮಕ್ಕಳಿಗೆ ಪುಸ್ತಕ ಕೊಡಿಸ್ತಾರ, ಪಾಠ್ಯ ಕೊಡಿಸ್ತಾರ, ಆ ಮಕ್ಕಳಿಗೆ ಖರ್ಚಿಗೆ ಕೊಡ್ತಾರ, ಏನೇನೋ ಅವ್ರಿಗೆಲ್ಲ ಸಣ್ಣ ಪುಟ್ಟ 2,000 ಅವ್ರು 2 ಕೋಟಿ ದಪ್ಪಲೆ ಅದು ಬಡವರಿಗೆ. ಅಂಥ ಒಂದು ಯೋಜನೆಯನ್ನು ಆಗಿದೆ. ಆಮೇಲೆ ರವಿಯವರೇ, ಆಮೇಲೆ ಗರೀಬ್ ಹುಡುಗರು ಡಿಪ್ಲೊಮಾ ಮಾಡಿ ರೋಡ್ ಮೇಲೆ ತಿರುಗಾಡ್ತಿದ್ರು, ಅವ್ರಿಗೆ ಅನ್ಎಂಪ್ಲಾಯ್ಡ್
ಪ್ರಾಬ್ಲಮ್ ಇತ್ತು. ಅವರಿಗೆ 1,500 ಕೊಡುವುದರಿಂದ ತಮ್ಮ ಖರ್ಚು ಮಾಡಿಕೊಂಡು ಎಲ್ಲೇ ಬೇರೆ ಬೇರೆ ಕೆಟ್ಟ ಚಟುವಟಿಕೆಗಳಿರ್ಲಾರ್ದಂಗೆ ಅವರು ಉತ್ತಮವಾದಂಥ ಇದರಲ್ಲಿ ಬದುಕ್ತಾ ಇದ್ದಾರೆ. ಇನ್ನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಗಳಿಗೆ 3,000 ರೂಪಾಯಿ ತಿಂಗಳಿಗೆ. ಇವೆಲ್ಲ ಮಾಡಿದ್ದು 52,000 ಕೋಟಿ ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ನಿಮ್ಮ BJPಯವರಿಗೂ ಕೂಡ, ನಿಮ್ಮೆಲ್ಲರ ಮಹಿಳೆಯರಿಗೆ ಕೂಡ ಆ ದುಡ್ಡು ಹೋಗ್ತಾ ಇದೆ. ಅದನ್ನು ಅದಕ್ಕಾದ್ರೂ ನೀವು ಪ್ರಶಂಸನೆ ಮಾಡ್ಬೇಕು. ಅವ್ರ ಮನೆಗಾರ ಕೇಳ್ತಿರ್ಬೋದು, ನಿಮ್ಮ ಮನೆ ಹೆಣ್ಮಕ್ಳು, ಏನ್ರಿ ನಮೂನು ಬರ್ತಾವಲ್ರಿ ಆ ದುಡ್ಡು, ನೀವು ಯಾಕೆ ಅವ್ರಿಗೆ ವಿರೋಧ ಮಾಡ್ತೀರಿ ಅಂತೇಳಿ. ಬಹುಶಃ ಕೇಳೋರಿಗೆಲ್ಲ ಗೊತ್ತಿಲ್ಲ ರವಿ ನಿಮ್ಗೆ. ಆದ್ರೆ ಇಂಥ ಒಳ್ಳೆಯ ಕೆಲಸಗಳಿಗೆ ನೀವು ಯಾವಾಗಲೂ ಪ್ರಶಂಸನೆ ಮಾಡಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮಾನ್ಯ ಯುವ ಮತ್ತು ಉತ್ಸಾಹಿ ಕಂದಾಯ ಸಚಿವರು ಕಂದಾಯ ಇಲಾಖೆ ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ್ದಾರೆ. ಕಂದಾಯ ನ್ಯಾಯಾಲಯಗಳಲ್ಲಿ ಸಾವಿರಾರು ಬಾಕಿ ಇದ್ದ ಪ್ರಕರಣಗಳು ಇತ್ಯರ್ಥಪಡಿಸಿದ್ದಾರೆ. 11 ಈ ನಕ್ಷೆ 90 ದಿನಗಳ ಬದಲಿಗೆ ಈಗ 30 ದಿನದಲ್ಲಿ ಲಭಿಸುವಂತೆ ಮಾಡಿದ್ದಾರೆ. ಇದು ಹಿಂದಿನ ಯಾವ ಸರ್ಕಾರಗಳು ಕೂಡ ಮಾಡಿದಿಲ್ಲ, ಇದು ನಮ್ಮ ಸರ್ಕಾರ ಮಾಡಿದ್ದಾರೆ. ನನ್ನ ಭೂಮಿ ಯೋಜನೆ ನಮ್ಮ ಸರ್ಕಾರ ಜಾರಿಗೆ ತಂದ ನಂತರ 4,850ಕ್ಕೂ ಹೆಚ್ಚು ರೈತರ ಕುಟುಂಬಗಳಿಗೆ ಮಂಜೂರಾದ ಜಮೀನಿಗೆ ಫೋಡಿ ದುರಸ್ತಿಯಾಗಿದೆ. ನಮ್ಮ ಸರ್ಕಾರದ ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ 3,880 ಗ್ರಾಮಗಳಿಗೆ 10.5 ಲಕ್ಷ ಕರಡು PR ಕಾರ್ಡ್ ವಿತರಿಸಲಾಗಿದೆ. ಈ ರೀತಿ ಜನಪರ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಮ್ಮ ಸರ್ಕಾರದಲ್ಲಿ ಮುಂದುವರೆದಿದೆ. ಪ್ರವಾಸೋದ್ಯಮ ನೀತಿ, ಸವದತ್ತಿ ಯಲ್ಲಮ್ಮನ ಸನ್ನದಿಯ ಅಭಿವೃದ್ಧಿ, ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಸಂಪನ್ಮೂಲ ಒದಗಿಸಲಾಗುತ್ತಿದೆ. ಗ್ರಾಮೀಣ ಪತ್ರಕರ್ತರಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಂಚರಿಸಲು ಬಸ್ ಪಾಸ್ ವಿತರಿಸಲು ಮುಂದಾಗಿದೆ. ಅಷ್ಟೇ ಅಲ್ಲ, ಬಹುಮುಖ್ಯವಾಗಿ ರಾಜ್ಯ ಸರ್ಕಾರ ನೌಕರರ ಬಹುದಿನದ ಬೇಡಿಕೆ 7ನೇ ವೇತನ ಆಯೋಗ ಶಿಫಾರಸುಗಳು ಕೂಡ ಜಾರಿಗೆ ತಂದಿದ್ದೇವೆ. ಸರ್ವರಿಗೂ ಸಮಪಾಲು ಎಂಬಂತೆ ಎಲ್ಲ ವರ್ಗಕ್ಕೂ ಸ್ಪಂದಿಸ್ತಕ್ಕಂಥ ಕೆಲಸ. ಹಿಂದೆ ಬಸವಣ್ಣವರು ಏನಿದ್ರು ಸರ್ವರಿಗೂ ಸಮಪಾಲು ಅಂತೇಳಿ ಘೋಷಣೆ ಮಾಡಿದರು. ಅದನ್ನೇ ನಾವು ಕಾರ್ಯ ರೂಪದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ತಾವು ಮೆಚ್ಚುವಂಥ ರೀತಿಯಲ್ಲಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರಿಗೆ ಶೆಡ್ ಹೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಜನಪರ ಕೆಲಸಗಳಿವೆ. ಮತ್ತು ಅಧಿಕಾರಕ್ಕೆ ಬಂದ ಅತ್ಯಲ್ಪ ಅವಧಿಯಲ್ಲೇ ನಮ್ಮ ಸರ್ಕಾರ ಜನಮನವನ್ನು ಮುಟ್ಟಲು ಈಗಾಗಲೇ ಜನರಿಗೆ ಮುಟ್ಟಿಸಿರುವ ಕಾರ್ಯಕ್ರಮಗಳ ಮುಂದೆ ಹಮ್ಮಿಕೊಳ್ಳಲಿರುವ ಕಾರ್ಯಕ್ರಮ ಪಕ್ಷಿ ನೋಟವನ್ನು ಈ ಭಾಷಣದ ಅತ್ಯಂತ ಸ್ಪಷ್ಟವಾಗಿ, ಸಂಕ್ಷಿಪ್ತವಾಗಿ ಗೌರವಾನ್ವಿತ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಸರ್ಕಾರ ಆರಂಭಿಸಿರುವ ಗ್ಯಾರಂಟಿ ಪರ್ವ ಆರ್ಥಿಕ ಸಮಾನತೆ ಸರಿಪಡಿಸಲು ಇಟ್ಟಿರುವ ಸಮರ್ಥ ಹೆಜ್ಜೆ ಹಾಗೂ ದೂರದೃಷ್ಟಿಯ ಕಾರ್ಯಕ್ರಮ ಇದಾಗಿದ್ದು, ಇದು ಕೇವಲ ಆರಂಭಿಕ ಹೆಜ್ಜೆ ಅಷ್ಟೇ. ನಾವು ನುಡಿದಂತೆ ನಡೆಯುವವರು. ವಿರೋಧ ಪಕ್ಷದವರಿಗೆ ಜನರ ಸಮಸ್ಯೆ ಸ್ಪಂದಿಸಬೇಕು, ಅವರಿಗೆ ಬಾಳಿಗೆ ಬೆಳಕು ನೀಡಬೇಕೆಂಬ ಚಿಂತನೆ ಇಲ್ಲ. ದ್ವೇಷ ರಾಜಕಾರಣ, ಜನಪ್ರಿಯ ಕಾರ್ಯಕ್ರಮ ವಿರೋಧಿಸುವುದು, ಅಭಿವೃದ್ಧಿ ಕಾರ್ಯಕ್ಕೆ ತಡೆ ಒಡ್ಡುವುದೇ ಗುರಿಯಾಗಿದೆ. ನಮ್ಮ ಸರ್ಕಾರ ಬರ ನಿರ್ವಹಣೆ, ಬಂಡವಾಳ ಹೂಡಿಕೆ, ಬಡವರಿಗೆ ನೆರವಾಗುವ ಕ್ರಾಂತಿಕಾರಿ ತೀರ್ಮಾನಗಳಿಂದ ಬಡ ಜನರು ಆನಂದ ಪಡುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ 1.2 ಕೋಟಿಗೂ ಅಧಿಕ ಕಡುಬಡವರು ಬಡತನದ ರೇಖೆಯಿಂದ ಹೊರಬಂದು ಮಧ್ಯಮ ವರ್ಗದ ಸ್ಥಿತಿಯಲ್ಲಿದ್ದಾರೆ. ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಬಡವರಿಗೆ ಗ್ಯಾರಂಟಿ ಯೋಜನೆ ಸಂಜೀವನಿಯಾಗಿದೆ. ಬಿಜೆಪಿ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಬರಬೇಕಾದ ಬರ ಪರಿಹಾರ ನೀಡಿಲ್ಲ. ಹಂತ ಹಂತವಾಗಿ ಕರ್ನಾಟಕವನ್ನು ತುಳಿಯುತ್ತಿದ್ದಾರೆ. ಆದರೆ ಆರ್ಥಿಕ ತಜ್ಞರಿಗಿಂತ ಅಭೂತಪೂರ್ವ ಬುದ್ಧಿಶಕ್ತಿ ಅನುಭವ ಹೊಂದಿರುವ ನಮ್ಮ ಮುಖ್ಯಮಂತ್ರಿಯವರು ಅವೆಲ್ಲವನ್ನು ಮೆಟ್ಟಿ ನಿಂತು ರಾಜ್ಯವನ್ನು ಮುನ್ನಡೆಸುವಲ್ಲಿ ಸಫಲರಾಗಿದ್ದಾರೆ. ನಾವು ಅಧಿಕಾರದಲ್ಲಿದ್ದಾಗ ಇಂಥ ಅಭೂತಪೂರ್ವ ಕಾರ್ಯಕ್ರಮ ಜನರಿಗೆ ನೀಡಲಾಗಿಲ್ಲವೆಂಬ ಚಿಂತೆ ವಿರೋಧ ಪಕ್ಷದವರಿಗೆ ಕಾಡುತ್ತಿರುವುದು ಸಹಜ. ಅದಕ್ಕೆ ಅವರು ಬೆಲೆ ತೆತ್ತುತ್ತಿದ್ದಾರೆಂದು ತಿಳಿಸುತ್ತಾ ಗಂತವ್ಯ ರಾಜ್ಯಪಾಲ ಭಾಷಣವನ್ನು ಸ್ವಾಗತಿಸುತ್ತೇನೆ. ಥ್ಯಾಂಕ್ ಯು. ವಿಧೇಯಕ